ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಹುರುಳಿಕಾಳು ಪಾಯಸ. ಅದಕ್ಕೆ ಕುಕ್ಕರಿಗೆ 1.5 ಲೋಟದಷ್ಟು ಹುರುಳಿಕಾಳನ್ನ ಹಾಕಬೇಕು. ಅದಕ್ಕೆ ನೀರು ಹಾಕ್ಬಿಟ್ಟು ಒಂದೆರಡರಿಂದ 3 ಸರ್ತಿ ಚೆನ್ನಾಗಿ ತೊಳಿಬೇಕು. ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಮೇಲೆ ಅದು ಮುಳುಗುವಷ್ಟು ನೀರನ್ನ ಹಾಕಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕಬೇಕು. ಇಷ್ಟನ್ನು ಹಾಕಿ ಒಂದು 5 ರಿಂದ 6 ವಿಷಲು ಇದನ್ನ ಚೆನ್ನಾಗಿ ಕೂಗಿಸ್ಬೇಕು. ಇದೆಲ್ಲ ಚೆನ್ನಾಗಿ ಕೂಗಿ ತಣ್ಣಗಾಗುವಷ್ಟರೊಳಗೆ ಈ ಕಡೆ ನಾವು ಆ, ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ. ಸೊ ಒಂದು ಪಾತ್ರೆಗೆ ಅಷ್ಟೇ ಪ್ರಮಾಣದ 1.5 ಲೋಟದಷ್ಟು ಬೆಲ್ಲನ ಹಾಕ್ಕೋಬೇಕು. ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನ ಕರಗಿಸ್ಬೇಕು. ಜಸ್ಟ್ ಅದು ಕರಗಿಸಿದ್ರೆ ಸಾಕು, ಅದನ್ನ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಹಸಿ ಕೊಬ್ಬರಿ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಈ ಹುರುಳಿಕಾಳನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದರಲ್ಲಿ ನೀರಿನ ಅಂಶ ಇದ್ದರೆ ಅದನ್ನು ತೆಗಿಬೇಕು. ಇಲ್ಲ ಇದು ಇಷ್ಟೇ ಡ್ರೈ ಆಗಿತ್ತು ಅಂದರೆ ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡಬೇಕು. ನೋಡಿ ಇದು ಹುರುಳಿಕಾಳು ಬೆಂದು ಈ ಥರ ಸ್ಮ್ಯಾಶ್ ಮಾಡಿದ ಮೇಲೇ ನೀವು ಬೆಲ್ಲದ ಪಾಕನ ಹಾಕಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ, ಗಟ್ಟಿ ಆಗುತ್ತೆ. ಸೊ ಈ ಥರ ಸ್ಮ್ಯಾಶ್ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಕರಗಿಸಿರ್ತಕ್ಕಂತಹ ಬೆಲ್ಲದ ಇದಿದೆಯಲ್ಲ ಪಾಕ ಸಿರಪ್ಪು, ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರದ ಹುರುಳಿಕಾಳು ಪಾಯಸ ಮಾಡೋದ್ರಿಂದ ಇದು ಹೆಲ್ತಿಗೂ ಕೂಡ ಒಳ್ಳೆಯದು ಮತ್ತು ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶ ಇದೆ. ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿರ್ತಕ್ಕಂತಹ ಕೊಬ್ಬರಿನ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದಕ್ಕೆ ಇವಾಗ ಬೇಕು ಅನಿಸಿದರೆ ಮತ್ತೆ ಒಂದು ಅರ್ಧದಿಂದ 3/4 ಲೋಟದಷ್ಟು ಹಾಲನ್ನು ಹಾಕಬೇಕು. ಹಾಲನ್ನು ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಇಲ್ಲಿ 1 ಲೋಟದಷ್ಟು ಹಾಲನ್ನು ಹಾಕಬೇಕು. ಇಷ್ಟು ಹಾಕ್ಬಿಟ್ಟು ಹಾಲನ್ನು ಹಾಕಿದ್ಮೇಲೆ ಜಾಸ್ತಿ ಬಿಸಿ ಮಾಡಬಾರ್ದು. ಜಸ್ಟ್ ಇಷ್ಟು ಬಿಸಿ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಬಿಸಿ ಬಿಸಿ ಆದಂತಹ ಹೆಲ್ತಿ ಆಗಿರುವಂತಹ ಹುರುಳಿಕಾಳು ಪಾಯಸ ರೆಡಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.